ಎಲ್ಲರಿಗೆ ನಮಸ್ಕಾರ. ಇವತ್ತಿನ ಯೂಟ್ಯೂಬ್ ಚಾನೆಲ್ನಲ್ಲಿ ಆಧುನಿಕ ಭಾರತ ಇತಿಹಾಸ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ವಿಚಾರಗಳನ್ನು ಅಧ್ಯಯನ ಮಾಡೋಣ. ಎಲ್ಲರೂ ಶಾಂತ ರೀತಿಯಿಂದ ಪ್ರತಿಯೊಬ್ಬರು ಕರೆಕ್ಟಾಗಿ ಆನ್ಸರ್ ಮಾಡುವಂಥ ಪ್ರಯತ್ನವನ್ನು ತಾವೆಲ್ಲ ಮಾಡಬೇಕು. ಸ್ಟಾರ್ಟ್ ಮಾಡೋಣ. ಕ್ವಶನ್ ನಂಬರ್ 1 ಏನಿದೆ ಅಂದರೆ KS 1998ರಲ್ಲಿ ಕೇಳಿದಂಥ ಪ್ರಶ್ನೆ. ಇದು 1998ರಲ್ಲಿ ಕೇಳಿದಂಥ ಪ್ರಶ್ನೆ. ಬಾರ್ಡೋಲಿ ಸತ್ಯಾಗ್ರಹದ ನಾಯಕರು ಯಾರಾಗಿದ್ದರು? ಬಾರ್ಡೋಲಿ ಸತ್ಯಾಗ್ರಹದ ನಾಯಕರು ಮಹಾತ್ಮ ಗಾಂಧೀಜಿಯವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ಲಾಲಾ ಲಜಪತ್ ರಾಯ್ ಅವರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು. ಸಾಕಷ್ಟು ಜನ ಆನ್ಸರ್ ಮಾಡ್ತಾ ಇದ್ದೀರಿ. ಎಕ್ಸಲೆಂಟ್. ಬಿ ಅಂತ ಆನ್ಸರ್ ಮಾಡ್ತಾ ಇದ್ದೀರಿ. ಸರಿಯಾದಂಥ ಉತ್ತರ ಬಿ, ರೈಟ್ ಆನ್ಸರ್. ನೋಡಿ, ಸರ್ದಾರ್ ವಲ್ಲಭಾಯ್ ಪಟೇಲ್. ಬಾರ್ಡೋಲಿ ಕರ ನಿರಾಕರಣೆ ಯಾವ ವರ್ಷ ನಡೀತದೆ ಈ ಹೋರಾಟ ಅಂದರೆ 1928ರಲ್ಲಿ ನಡೆದಂಥ ಹೋರಾಟ. 1928 ಆಗಸ್ಟ್ ತಿಂಗಳಲ್ಲಿ ನಡೆದಂಥ ಹೋರಾಟ ಇದು. ಈ ಹೋರಾಟದ ವಿಶೇಷ ಏನು ಅಂತಂದ್ರೆ ಬಾರ್ಡೋಲಿ ಎನ್ನುವಂಥದ್ದು ಗುಜರಾತ್ ರಾಜ್ಯದಲ್ಲಿ ಕಂಡು ಬರುತ್ತದೆ. ಗುಜರಾತ್ ರಾಜ್ಯದ ಬಾರ್ಡೋಲಿ ಎನ್ನುವಂಥ ಸ್ಥಳ ಬಾರ್ಡೋಲಿ. ಈ ಗುಜರಾತ್ ರಾಜ್ಯದ ಬಾರ್ಡೋಲಿ ಎಂಬ ಸ್ಥಳದಲ್ಲಿ ಏನಾಗ್ತದೆ ಅಂತಂದ್ರೆ ಅಲ್ಲಿ ಸಾಕಷ್ಟು ಜನರಿಗೆ ತೊಂದರೆ ಆಗ್ತದೆ. ಭೀಕರವಾದ ಬರಗಾಲ ಬಿದ್ದಿರ್ತದೆ, ಸರಿಯಾಗಿ ಮಳೆ ಆಗಿರಂಗಿಲ್ಲ. ಅಂಥ ಸಮಯದಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಇಲ್ಲ ಟ್ಯಾಕ್ಸ್ ಕಟ್ಟಬೇಕು ಅಂತೇಳಿ ಅವರಿಗೆ ಒತ್ತಡ ಹಾಕ್ತಾರೆ. ಅವಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಾರೆ, ಇಲ್ಲ ಈ ವರ್ಷ ಕಟ್ಟಕ್ಕಾಗಲ್ಲ, ಮುಂದಿನ ವರ್ಷ ಕಟ್ತೀವಿ ಟ್ಯಾಕ್ಸ್ ಅಂತೇಳಿ. ಈ ವರ್ಷ ನಮಗೆ ಟ್ಯಾಕ್ಸ್ ಕಟ್ಟಕ್ಕಾಗಲ್ಲ, ಮುಂದಿನ ಸರಿ ನಾವು ಟ್ಯಾಕ್ಸ್ ಕಟ್ತೀವಿ ಅಂತೇಳಿ ಹೇಳ್ತಾರೆ. ಏನು ಹೇಳಿದ್ರು ಕೇಳಂಗಿಲ್ಲ, ಇಲ್ಲ ಟ್ಯಾಕ್ಸ್ ಕಟ್ಟಲೇಬೇಕು ಅಂದಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನು ಮಾತು ಹೇಳ್ತಾರೆ, ನಿಮ್ಗೆ ತಾಕತ್ತಿದ್ರೆ ಭಾರತ ದೇಶದ ಭೂಮಿಯನ್ನ ಇಂಗ್ಲೆಂಡ್ ದೇಶಕ್ಕೆ ತೆಗೆದುಕೊಂಡು ಹೋಗ್ರಿ ಅಂತ. ನಮ್ಗೆ ಸ್ವಚ್ಛ ಕಟ್ಟಕ್ಕಾಗಲ್ಲ ಇನ್ನು ಮುಂದೆ, ನಿಮ್ಗೆ ತಾಕತ್ತಿದ್ರೆ ಭಾರತ ದೇಶದ ಭೂಮಿಯನ್ನ ಇಂಗ್ಲೆಂಡ್ ದೇಶಕ್ಕೆ ತೆಗೆದುಕೊಂಡು ಹೋಗ್ರಿ ಅಂತ ಕರೆ ಕೊಟ್ಟಂತ ವ್ಯಕ್ತಿ ಯಾರಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್. ಅವರ ಮಗಳಾಗಿರುವಂತ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮಗಳು ಯಾರಂದ್ರೆ ಮಣಿಬೇನ್. ಈ ಮಣಿಬೇನ್ ಅವರು ಒಂದು ಪತ್ರಿಕೆ ಬರೆದಿರ್ತಾರೆ. ಯಾವ ಪತ್ರಿಕೆ ಅಂದ್ರೆ ಸತ್ಯಾಗ್ರಹ ಅನ್ನುವಂಥ ಪತ್ರಿಕೆ. ಸತ್ಯಾಗ್ರಹ ಅನ್ನುವಂಥ ಪತ್ರಿಕೆ ಅವ್ರು ಹೆಂಗ್ ಹೇಳಿರ್ತಾರಲ್ಲ ಅದೇ ಟೈಪ್ ಹೇಳಿರ್ತಾರ ಅವ್ರು. ಸತ್ಯಾಗ್ರಹ ಅನ್ನುವಂಥ ಪತ್ರಿಕೆಯಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಯಾವ ತರ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರಲ್ಲ ಅದೇ ತರ ಸ್ಟೇಟ್ಮೆಂಟ್ ಅನ್ನ ಮಣಿಬೇನ್ ಅವರ ಪತ್ರಿಕೆಯಲ್ಲಿ ಬರೆದಿರ್ತಾರೆ. ಅದಕ್ಕೆ ಈ ಮಾತನ್ನ ಕೇಳಿದಂತ ಆ ಗುಜರಾತ್ ಜನತೆ ಏನಂತ ಕರೀತಾರೆ ಅಂದ್ರೆ ಸರ್ದಾರ್ ಅಂತ ಬರೆದು ಕೊಡ್ತಾರೆ. ಸರ್ದಾರ್. ಗುಜರಾತ್ದ ಜನತೆ ಸರ್ದಾರ್ ಅಂತ ಬರೆದು ಕೊಟ್ರೆ ಮಹಾತ್ಮ ಗಾಂಧೀಜಿ ಅವರು ಏನ್ ಕರೀತಾರೆ ಅಂದ್ರೆ ಸರ್ದಾರ್ ಜಿ ಅಂತ ಕರೀತಾರೆ. ಸರ್ದಾರ್ ಜಿ, ನೆನ್ಪಿಡಿ. ಗಾಂಧೀಜಿ ಅವರು ಏನಂತ ಕರೆದ್ರು ಅಂದ್ರೆ ಸರ್ದಾರ್ ಜಿ ಅಂತ ಕರೆದ್ರು. ವೆರಿ ಇಂಪಾರ್ಟೆಂಟ್, ಸರ್ದಾರ್ ಜಿ. ಯಾವ ಒಂದು ಹೋರಾಟದ ನಂತರ ಮಹಾತ್ಮ ಗಾಂಧೀಜಿಯವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಸರ್ದಾರ್ ಜಿ ಅನ್ನುವಂತ ಬಿರುದು ಕೊಟ್ಟರು ಅಂತಂದ್ರೆ ಅದು ಬಾರ್ಡೋಲಿ ಕರ ನಿರಾಕರಣೆ. ಯಾಕಂದ್ರೆ ಅವ್ರ ಸ್ಟೇಟ್ಮೆಂಟ್ ಹಂಗಿತ್ತು. ಅವರ ಸ್ಟೇಟ್ಮೆಂಟ್ ಅದ್ಭುತವಾಗಿರುವಂತ ಸ್ಟೇಟ್ಮೆಂಟ್. ಆ ಉದ್ದೇಶಕ್ಕಾಗಿ ಈ ಮಾತನ್ನು ಕೊಟ್ಟರು. ನೋಡಿ, 1998ರಲ್ಲಿ KS ಕೇಳಿದಂತ ಪ್ರಶ್ನೆ, ಬಾರ್ಡೋಲಿ ಸತ್ಯಾಗ್ರಹದ ನಾಯಕರು ಯಾರಾಗಿದ್ದರು ಅಂತಂದ್ರೆ ಸರಿಯಾಗಿರುವಂತ ಉತ್ತರ ಸರ್ದಾರ್ ವಲ್ಲಭಾಯ್ ಪಟೇಲ್. ನೆಕ್ಸ್ಟ್ ಕ್ವಶನ್. ಇದು UPSC 1998ರಲ್ಲಿ ಕೇಳಿದಂತ ಪ್ರಶ್ನೆ. ಈ ಕೆಳಗಿನ ಯಾವ ಬ್ರಿಟನ್ ಪ್ರಧಾನಿ ಭಾರತಕ್ಕೆ ಕ್ರಿಪ್ಸ್ ಮಷಿನ್ ಅನ್ನು ಕಳಿಸಿದನು ಅಂತ. ಎಸ್, UPSC 1998ರಲ್ಲಿ ಕೇಳಿದಂತ ಪ್ರಶ್ನೆ. ಈ ಕೆಳಗಿನ ಯಾವ ಬ್ರಿಟನ್ ಪ್ರಧಾನಿ ಭಾರತಕ್ಕೆ ಕ್ರಿಪ್ಸ್ ಮಷಿನ್ ಅನ್ನು ಕಳಿಸಿದನು? ವಿನ್ಸ್ಟನ್ ಚರ್ಚಿಲ್, ಜೇಮ್ಸ್ ರಾಮ್ಸ್ ಮ್ಯಾಕ್ ಡೊನಾಲ್ಡ್, ನೆವಿಲ್ ಚೆಂಬರ್ಲಿನ್, ಸೈನ್ ಬಾಲ್ಡ್ವಿನ್. ಸರಿಯಾದಂಥ ಉತ್ತರ ಯಾರು ಹೇಳ್ತಾರೆ? ವೆರಿ ಗುಡ್, ನಾಗಪ್ಪ ಅವರೇ ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಮೇಘಾ ಅವರೇ, ಎಸ್ ಸಂತೋಷ್ ಅವರೇ, ಬಸ್ಸು ಅವರೇ, ಪ್ರಕಾಶ್ ಅವರೇ, ಭಾಗ್ಯ ಅವರೇ. ಸರಿಯಾದಂಥ ಉತ್ತರ ವಿನ್ಸ್ಟನ್ ಚರ್ಚಿಲ್, ರೈಟ್ ಆನ್ಸರ್. ನೋಡಿ, ವಿನ್ಸ್ಟನ್ ಚರ್ಚಿಲ್.
ಕ್ವಶನ್ಗಳು ಬರ್ಕೊಂಡ್ಬಿಡಿ. ಇಲ್ಲ ಅಂದ್ರೆ 1998 UPSC ಕೇಳಿದಂಥ ಪ್ರಶ್ನೆ. ಸರಿಯಾಗಿರುವಂಥ ಉತ್ತರ ಏನು ಕ್ವಶನ್ ಅಂದ್ರೆ, ಈ ಕೆಳಗಿನ ಯಾವ ಬ್ರಿಟನ್ ಪ್ರಧಾನಿ ಭಾರತಕ್ಕೆ ಕ್ರಿಪ್ಸ್ ಮಷೀನ್ ಅನ್ನು ಕಳಿಸಿದನಂದ್ರೆ ವಿನ್ಸ್ಟನ್ ಚರ್ಚಿಲ್. ಅಷ್ಟೇ ಅಲ್ಲ, ಸೆಕೆಂಡ್ ವರ್ಲ್ಡ್ ವಾರ್, ಎರಡನೇ ಜಾಗತಿಕ ಮಹಾಯುದ್ಧದಲ್ಲಿ ಇಂಗ್ಲೆಂಡದ ಪ್ರಧಾನಿ ಯಾರಾಗಿದ್ದರು ಅಂತ ಸಾಕಷ್ಟು ಬಾರಿ ಕ್ವಶನ್ ಕೇಳಿದ್ದಾರೆ. ಇಂಗ್ಲೆಂಡದ ಪ್ರಧಾನಿ ಯಾರಾಗಿದ್ದರು ಅಂದ್ರೆ ವಿನ್ಸ್ಟನ್ ಚರ್ಚಿಲ್ ಆಗಿದ್ದ ನೋಡಿ. ಇಂಗ್ಲೆಂಡದ ಪ್ರಧಾನಿ ಯಾರಾಗಿದ್ದರು ಅಂದ್ರೆ ವಿನ್ಸ್ಟನ್ ಚರ್ಚಿಲ್. ಇದು ಕ್ವಶನ್ ಕೇಳಿದ್ದಾನೆ. ಎರಡನೇ ಜಾಗತಿಕ ಮಹಾಯುದ್ಧದ ಸಮಯದಲ್ಲಿ ಇಂಗ್ಲೆಂಡದ ಪ್ರಧಾನಿ ಯಾರಾಗಿದ್ದರು ಅಂದ್ರೆ ಸರಿಯಾದಂಥ ಉತ್ತರ ವಿನ್ಸ್ಟನ್ ಚರ್ಚಿಲ್. ಕ್ವಶನ್ ಕೇಳಿದ್ದಾನೆ ಇದನ್ನು. ವಿನ್ಸ್ಟನ್ ಚರ್ಚಿಲ್ ಎರಡನೇ ಜಾಗತಿಕ ಮಹಾಯುದ್ಧ ನಡೆದಂಥ ಸಮಯದಲ್ಲಿ ಇಂಗ್ಲೆಂಡ್ ದೇಶದ ಪ್ರಧಾನಿಯಾಗಿದ್ದ ಅಂತ. ಇದೇ ವಿನ್ಸ್ಟನ್ ಚರ್ಚಿಲ್ ಏನ್ ಹೇಳ್ತಾನಂತಂದ್ರೆ, ಮಹಾತ್ಮ ಗಾಂಧೀಜಿಯವರನ್ನ ಅರೆಬೆತ್ತಲೆಯ ಫಕೀರ ಅಂತ ಕರೀತಾನೆ. ಅರೆಬೆತ್ತಲೆಯ ಫಕೀರ, ಇದು ಕ್ವಶನ್ ಕೇಳಿದ್ದಾರೆ. ಮಹಾತ್ಮ ಗಾಂಧೀಜಿಯವರನ್ನ ಅರೆಬೆತ್ತಲೆಯ ಫಕೀರ ಅಂತ ಕರೆದವರು ವಿನ್ಸ್ಟನ್ ಚರ್ಚಿಲ್. ಇನ್ನ ಆ ದುಂಡು ಮೇಜಿನ ಸಮ್ಮೇಳನದಲ್ಲಿ ಇಂಗ್ಲೆಂಡದ ಪ್ರಧಾನಿ ಯಾರಾಗಿದ್ರು? ದುಂಡು ಮೇಜಿನ ಸಮ್ಮೇಳನದಲ್ಲಿ ಇಂಗ್ಲೆಂಡದ ಪ್ರಧಾನಿ, ಎಸ್ ವೆರಿ ಗುಡ್, ಸರಿಯಾದಂಥ ಉತ್ತರ ಜೇಮ್ಸ್ ರಾಮ್ಸೆ ಮ್ಯಾಕ್ ಡೊನಾಲ್ಡ್ ನೋಡಿ. ಜೇಮ್ಸ್ ರಾಮ್ಸೆ ಮ್ಯಾಕ್ ಡೊನಾಲ್ಡ್ ಅನ್ನುವಂಥ ವ್ಯಕ್ತಿ ಏನಾಗಿದ್ದ ಅಂತಂದ್ರೆ, ಪ್ರಥಮ ದುಂಡು ಮೇಜಿನ ಸಮ್ಮೇಳನ, ಎರಡನೇ ದುಂಡು ಮೇಜಿನ ಸಮ್ಮೇಳನ, ಮೂರು ದುಂಡು ಮೇಜಿನ ಸಮ್ಮೇಳನ. ಆ ಮೂರು ದುಂಡು ಮೇಜಿನ ಸಮ್ಮೇಳನದ ಅಧ್ಯಕ್ಷ ಯಾರಾಗಿದ್ದಾರೆ ಅಂದ್ರೆ ಇಂಗ್ಲೆಂಡದ ರಾಮ್ಸೆ ಮ್ಯಾಕ್ ಡೊನಾಲ್ಡ್ ಅನ್ನುವಂಥ ವ್ಯಕ್ತಿ ನೋಡಿ. ನೆಕ್ಸ್ಟ್ ಕ್ವಶನ್, ಲಾರ್ಡ್ ಮೌಂಟ್ ಬ್ಯಾಟನ್ ಯಾವ ನಿರ್ದಿಷ್ಟ ನಿರ್ದೇಶನದೊಂದಿಗೆ ಭಾರತಕ್ಕೆ ಆಗಮಿಸಿದ್ದನು? ಲಾರ್ಡ್ ಮೌಂಟ್ ಬ್ಯಾಟನ್ ಯಾವ ನಿರ್ದಿಷ್ಟವಾಗಿರುವಂತ ನಿರ್ದೇಶನದೊಂದಿಗೆ, ಮಾರ್ಗದರ್ಶನದೊಂದಿಗೆ ಭಾರತ ದೇಶಕ್ಕೆ ಭೇಟಿ ಕೊಟ್ಟನಂತ ಕೇಳಿದ್ದಾರೆ ಕ್ವಶನ್. ವೆರಿ ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ. ಭಾರತಕ್ಕೆ ಉಪಖಂಡವನ್ನು ಹರಿದು ಹಂಚಲು, ಭಾರತವನ್ನು ಸಾಧ್ಯವಾದಲ್ಲಿ ಐಕ್ಯವಾಗಿ ಉಳಿಸಲು, ಜಿನ್ನಾ ಅವರ ಪಾಕಿಸ್ತಾನ ಬೇಡಿಕೆಯನ್ನು ಒಪ್ಪಿಕೊಳ್ಳಲು, ಕಾಂಗ್ರೆಸ್ ಪಕ್ಷದ ವಿಭಜನೆಗೆ ಸಮ್ಮತಿಸುವಂತೆ ಒಲಿಸಲು. ಯಾವ ಸರಿಯಾಗಿರುವಂತ ಉತ್ತರ? ಆನ್ಸರ್ ಮಾಡ್ತಾ ಇದ್ದೀರಿ. ವೆರಿ ಗುಡ್. ಕರೆಕ್ಟ್ ಆನ್ಸರ್ ಮಾಡ್ತಾ ಇದ್ದೀರಿ. ಸರಿಯಾದಂತ ಉತ್ತರ ಬಿ ರೈಟ್ ಆನ್ಸರ್ ನೋಡಿ. ಬಿ ಸರಿಯಾಗಿರುವಂತ ಉತ್ತರ. ಬಿ ಸರಿಯಾಗಿರುವಂತ ಉತ್ತರ. ಭಾರತವನ್ನು ಸಾಧ್ಯವಾದಲ್ಲಿ ಐಕ್ಯವಾಗಿ ಉಳಿಸಲು. ನಂತರ ದಿನಮಾನಗಳಲ್ಲಿ ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಹರಿದು ಹಂಚುವಂತ ಪ್ರಯತ್ನ ಮಾಡ್ತಾರೆ. ಸರಿಯಾದಂತ ಉತ್ತರ ಲಾರ್ಡ್ ಮೌಂಟ್ ಬ್ಯಾಟನ್ ಯಾವ ನಿರ್ದಿಷ್ಟ ನಿರ್ದೇಶನದೊಂದಿಗೆ ಭಾರತ ದೇಶಕ್ಕೆ ಆಗಮಿಸಿದ್ದನು ಅಂದ್ರೆ ಭಾರತವನ್ನ ಸಾಧ್ಯವಾದಲ್ಲಿ ಐಕ್ಯವಾಗಿ ಉಳಿಸುವಂತ ಉದ್ದೇಶಕ್ಕಾಗಿ. ನೆಕ್ಸ್ಟ್ ಕ್ವಶನ್, APC 2016ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಯಾರು? ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಯಾರು? ರವೀಂದ್ರನಾಥ ಟ್ಯಾಗೋರ್ ಅವರು, ಗೋಪಾಲ್ ಕೃಷ್ಣ ಗೋಖಲೆ ಅವರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಸಿ ರಾಜಗೋಪಾಲಾಚಾರಿ ಅವರು. ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು. ಶಬಾಷ್, ವೆರಿ ಗುಡ್, ವೆರಿ ಗುಡ್, ಎಕ್ಸಲೆಂಟ್. ಎಲ್ಲರೂ ಕರೆಕ್ಟ್ ಆನ್ಸರ್ ಮಾಡ್ತಾ ಇದ್ದೀರಿ. ಸರಿಯಾದಂತ ಉತ್ತರ ಗೋಪಾಲ್ ಕೃಷ್ಣ ಗೋಖಲೆ ನೋಡಿ. ಗೋಪಾಲ್ ಕೃಷ್ಣ ಗೋಖಲೆ ಸರಿಯಾಗಿರುವಂತ ಉತ್ತರ. ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಯಾರಂದ್ರೆ ಸರಿಯಾಗಿರುವಂತ ಉತ್ತರ ಗೋಪಾಲ್ ಕೃಷ್ಣ ಗೋಖಲೆ. ಸ್ವತಃ ಮಹಾತ್ಮ ಗಾಂಧೀಜಿಯವರು ಒಪ್ಕೋತಾರೆ ಏನು ಅಂತಂದ್ರೆ ಇವರು ನನ್ನ ರಾಜಕೀಯ ಗುರು ಅಂತೇಳಿ. ಯಾರು ಒಪ್ಕೊಂಡ್ರು? ಮಹಾತ್ಮ ಗಾಂಧೀಜಿಯವರು. ಯಾಕಂದ್ರೆ ಗೋಪಾಲ್ ಕೃಷ್ಣ ಗೋಖಲೆ ಅವರು ಕಟ್ಟಿರ್ತಕ್ಕಂಥ ಸಂಸ್ಥೆ ಯಾವಂದ್ರೆ ಸರ್ವೆಂಟ್ಸ್ ಆಫ್ ಇಂಡಿಯಾ ಅನ್ನುವಂಥ ಸೊಸೈಟಿ. ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ. ಆ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯ ಮೂಲಕ ಮಹಾತ್ಮ ಗಾಂಧೀಜಿಯವರಿಗೆ ಒಂದು ಕರೆ ಕೊಡ್ತಾರ. ಅವ್ರು ಏನು ಕರೆ ಕೊಡ್ತಾರ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಇದು. ನಿಮ್ಮ ಮೇಧಾಶಕ್ತಿಯನ್ನ, ನಿಮ್ಮ ಬುದ್ಧಿವಂತಿಕೆಯನ್ನ ನಾನು ಕಂಡಿದ್ದೇನೆ. ಅಖಂಡ ಭಾರತ ದೇಶವನ್ನ ಸುತ್ತಿ ಬರುವಂತೆ, ಅಖಂಡ ಭಾರತ ದೇಶವನ್ನ ಸುತ್ತಿ ಬರುವಂತೆ, ನಿಮ್ಮ ಶಕ್ತಿಯನ್ನ ಭಾರತ ದೇಶದಲ್ಲಿ ಪ್ರದರ್ಶನ ಮಾಡುವಂತೆ ಗೋಪಾಲ್ ಕೃಷ್ಣ ಗೋಖಲೆ ಅವರು ಯಾರಿಗೆ ಕರೆ ಕೊಟ್ಟಿರ್ತಾರೆ ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಕರೆ ಕೊಟ್ಟಿರ್ತಾರೆ. ಆ ಗೋಪಾಲ್ ಕೃಷ್ಣ ಗೋಖಲೆ ಅವರ ವಿಚಾರಗಳು, ಅವರ ತತ್ವಗಳು, ಅವರ ಮಾರ್ಗದರ್ಶನ ಮಹಾತ್ಮ ಗಾಂಧೀಜಿಯವರಿಗೆ ಅಟ್ರಾಕ್ಟ್ ಆಗ್ತದೆ. ಆ ಉದ್ದೇಶಕ್ಕಾಗಿ ಮಹಾತ್ಮ ಗಾಂಧೀಜಿಯವರು ಏನಂತಾರೆ ಅಂದ್ರೆ ತಮ್ಮ ರಾಜಕೀಯ ಗುರು ಅಂತೇಳಿ ಕರ್ಕೋತಾರೆ. ನೆಕ್ಸ್ಟ್ ಕ್ವಶನ್,
ಎಲ್ಲಾ ಮೂರು ದುಂಡು ಮೇಜಿನ ಸಮ್ಮೇಳನ, ವೆರಿ ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ. ಎಲ್ಲಾ ಮೂರು ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಭಾಗವಹಿಸಿದವರು ಯಾರು? ಮೂರು ದುಂಡು ಮೇಜಿನ ಸಮ್ಮೇಳನದಲ್ಲಿ ಪಾಲ್ಗೊಂಡಿರಬೇಕು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು, ಗೋಪಾಲ್ ಕೃಷ್ಣ ಗೋಖಲೆ ಅವರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಸಿ ರಾಜಗೋಪಾಲಾಚಾರಿ ಅವರು. ಯಾರು ಹೇಳ್ತಾರೆ? ಎಲ್ಲಾ ಮೂರು ದುಂಡು ಮೇಜಿನ ಸಮ್ಮೇಳನದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು, ಗೋಪಾಲ್ ಕೃಷ್ಣ ಗೋಖಲೆ ಅವರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಸಿ ರಾಜಗೋಪಾಲಾಚಾರಿ ಅವರು. ಸರಿಯಾಗಿರುವಂತಹ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ರೈಟ್ ಆನ್ಸರ್ ನೋಡಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎಲ್ಲಾ ಮೂರು ದುಂಡು ಮೇಜಿನ ಸಮ್ಮೇಳನದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ವ್ಯಕ್ತಿ. ಕ್ವಶನ್ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇದು. ಎಲ್ಲಾ ಮೂರು ದುಂಡು ಮೇಜಿನ ಸಮ್ಮೇಳನದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ವ್ಯಕ್ತಿ ಯಾರಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರೈಟ್ ಆನ್ಸರ್. ಮಾಡು ಇಲ್ಲವೇ ಮಡಿ ಎಂಬ ಕರೆಯನ್ನು ಕೊಟ್ಟವರು ಯಾರು? ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆ ನೀಡಿದವರು ಯಾರು? ಗೋಪಾಲ್ ಕೃಷ್ಣ ಗೋಖಲೆ ಅವರು, ಮಹಾತ್ಮ ಗಾಂಧೀಜಿ ಅವರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಸಿ ರಾಜಗೋಪಾಲಾಚಾರಿ ಅವರು. ಯಾರು ಇದನ್ನು ಕರೆ ಕೊಡ್ತಾರೆ? ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ. ಏನ್ ಕ್ವಶನ್ ಇದು? ಮಾಡು ಇಲ್ಲವೇ ಮಡಿ, ಮಾಡು ಇಲ್ಲವೇ ಮಡಿ ಎಂದು ಈ ಘೋಷಣೆಯನ್ನು ಕೂಗಿದವರು ಯಾರು? ಗೋಪಾಲ್ ಕೃಷ್ಣ ಗೋಖಲೆ, ಮಹಾತ್ಮ ಗಾಂಧೀಜಿ ಅವರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು. ಸರಿಯಾದಂತ ಉತ್ತರ ಮಹಾತ್ಮ ಗಾಂಧೀಜಿ. ರೈಟ್ ಆನ್ಸರ್ ನೋಡಿ, ಮಾಡು ಇಲ್ಲವೇ ಮಡಿ. ಯಾವ ವರ್ಷ ಇದನ್ನು ಕರೆ ಕೊಟ್ಟರು ಅಂದ್ರೆ 1942ರಲ್ಲಿ ಈ ಒಂದು ಕರೆಯನ್ನು ಕೊಡ್ತಾರೆ. 1942ರಲ್ಲಿ ಮಾಡು ಇಲ್ಲವೇ ಮಡಿ ಅನ್ನುವಂತ ಘೋಷಣೆಯನ್ನ ಕೂಗಿದವರು ಯಾರು ಅಂತಂದ್ರೆ ಮಹಾತ್ಮ ಗಾಂಧೀಜಿ ಅವರು. ಯಾಕಂದ್ರೆ ಆ ಸಮಯದಲ್ಲಿ ಜಪಾನ್ ದೇಶ ಭಾರತ ದೇಶದ ಮೇಲೆ ದಾಳಿ ಮಾಡುವಂತ ಪ್ರಯತ್ನವನ್ನು ಮಾಡ್ತದೆ. ಜಪಾನ್ ದೇಶ ಭಾರತ ದೇಶದ ಮೇಲೆ ದಾಳಿ ಮಾಡುವಂತ ಪ್ರಯತ್ನದಲ್ಲಿ ಅವಾಗ ಮಹಾತ್ಮ ಗಾಂಧೀಜಿಯವರು ಫೈನಲ್ ಆಗಿ ಹೇಳ್ತಾರೆ, ಮಾಡು ಇಲ್ಲವೇ ಮಡಿ, ಮಾಡು ಇಲ್ಲವೇ ಮಡಿ ಅನ್ನುವಂತ ಘೋಷಣೆಯನ್ನು ಕೂಗಿದವರು ಮಹಾತ್ಮ ಗಾಂಧೀಜಿಯವರು. KS 2007ರಲ್ಲಿ ಕೇಳಿದಂತ ಪ್ರಶ್ನೆ. KS ಉಪ್ಪಿನ ಸತ್ಯಾಗ್ರಹಕ್ಕೆ ಸಂಬಂಧಿಸಿದ ಕೇಂದ್ರವನ್ನು ಗುರುತಿಸಿ. ಉಪ್ಪಿನ ಸತ್ಯಾಗ್ರಹ ಸಂಬಂಧಪಟ್ಟಿರ್ತಕ್ಕಂಥ ಕೇಂದ್ರ ಯಾವುದು? ನೌಕಾಲಿ ಎಂಬ ಸ್ಥಳ, ದಂಡಿ ಎಂಬ ಸ್ಥಳ, ಪಯ್ಯನೂರು ಎಂಬ ಸ್ಥಳ, ವೇದಾರಣ್ಯಂ ಅನ್ನುವಂಥ ಸ್ಥಳ. ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಇದು ಸಹ. ಕರ್ನಾಟಕ ಎಜುಕೇಶನ್ ಸರ್ವಿಸ್ ಅಂತ ಕರಿತೀವಿ. KES 2007ರ KES ಕೇಳಿದಂಥ ಪ್ರಶ್ನೆ. ಉಪ್ಪಿನ ಸತ್ಯಾಗ್ರಹಕ್ಕೆ ಸಂಬಂಧಿಸಿದಂಥ ಕೇಂದ್ರವನ್ನು ಗುರುತಿಸಿ. ಸರಿಯಾದಂಥ ಉತ್ತರ ಗುಜರಾತ್ ರಾಜ್ಯದ ದಂಡಿ. ರೈಟ್ ಆನ್ಸರ್ ನೋಡಿ, ಗುಜರಾತ್ ರಾಜ್ಯದ ದಂಡಿ ಎಂಬ ಸ್ಥಳದಲ್ಲಿ ಈ ಉಪ್ಪಿನ ಸತ್ಯಾಗ್ರಹ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖವಾಗಿರುವಂಥ ಸ್ಥಳ ದಂಡಿ. KES 2007ರಲ್ಲಿ ಕೇಳಿದಂಥ ಪ್ರಶ್ನೆ. ನೆಕ್ಸ್ಟ್ ಕ್ವಶನ್. PSI 2000ರಲ್ಲಿ ಕೇಳಿದಂಥ ಪ್ರಶ್ನೆ. PSI ಮಹಾತ್ಮ ಗಾಂಧೀಜಿಯವರು ದಂಡಿ ಸತ್ಯಾಗ್ರಹಕ್ಕೆ, ಮಹಾತ್ಮ ಗಾಂಧೀಜಿಯವರ ದಂಡಿ ಸತ್ಯಾಗ್ರಹವು ಯಾವುದಕ್ಕೆ ಸಂಬಂಧಪಟ್ಟಿದೆ? ಯಾವುದಕ್ಕೆ ಸಂಬಂಧಪಟ್ಟಿದೆ? ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ಉಪ್ಪಿನ ಸತ್ಯಾಗ್ರಹ, ಕ್ವಿಟ್ ಇಂಡಿಯಾ ಚಳವಳಿ, ಕಮ್ಯುನಲ್ ಅವಾರ್ಡ್, ಮೇಲಿನ ಯಾವುದೂ ಅಲ್ಲ. 2000ರಲ್ಲಿ PSI ಕೇಳಿದಂಥ ಪ್ರಶ್ನೆ. ಮಹಾತ್ಮ ಗಾಂಧೀಜಿಯವರು ಸಾಹೇಬ್ರೆ ಇದು SMS ಬಂದ್ ಮಾಡಿದಾರೇನ? ಚಲೋ ಮಾಡ್ರಿ ಪಾಪ. ಸುಮ್ಮ ಆನ್ಸರ್ ಮಾಡ್ತಾವ ಬಡದಾಡಿ. ಅವ್ರೇನು ಏನೋ ದಾಂಧಲಿ ಮಾಡಂಗಿಲ್ಲ. ಇಲ್ಲ ಮಾಡ್ರಿ. ಸುಮ್ಮ ಆನ್ಸರ್ ಮಾಡಿ. ಬಿಸಿ ಊಟದ ಬಳಗ ರಾತ್ರಿ ಬೆಳತನ ಪಾಠ ಕಲಿಯಾಗತ್ತವ. ಅವೇನು ಖುಷಿ ಪಡ್ತಾರೆ ಎಲ್ಲರೂ. ಮತ್ತೆ SMS ಆನ್ ಆಯ್ತಾ? ಸಿಟ್ಟಿಗೆ ರೊಡ್ಯಾಗ ಡಿಸ್ಲೈಕ್ ಮಾಡ್ತಾವ ಒಳಗೊಂದೊಂದು. ಗನ ಸಿಟ್ಟು ನನ್ನ ಮ್ಯಾಗ. ಯಾಕೆ ಸಿಟ್ಟು ಇರ್ತದಂದ್ರೆ ಪ್ರೀತಿ ಎಲ್ಲಿ ಜಾಸ್ತಿ ಇರ್ತಲ್ಲ ಅಲ್ಲಿ ಸಿಟ್ಟು ಜಾಸ್ತಿ ಇರ್ತದ. ಕೆಲವು ದೇವ್ರಿದ್ದಂಗೆ ಇರ್ತಾವ. SMS ಬಂದ್ ಮಾಡಿದ್ರು ಅಟ್ಟೆ, ಆನ್ ಮಾಡಿದ್ರು ಅಟ್ಟೆ. ದೇವಾನು ದೇವತೆಗಳದ ಒಳಗೊಂದೊಂದು. ದೇವರಿಗೆ ಸಮ. ನೀವೇನು ಹೇಳ್ತೀರ ಅದಕ್ಕೆ ನಾವು ಸಹಿ ಸರ. ಸರಿಯಾದಂಥ ಉತ್ತರ ನೋಡಿ PSI 2000ರಲ್ಲಿ ಕೇಳಿದಂಥ ಪ್ರಶ್ನೆ. ಏನು ಕ್ವಶನ್ ಅಂದ್ರೆ ಮಹಾತ್ಮ ಗಾಂಧೀಜಿಯವರು ದಂಡಿ ಸತ್ಯಾಗ್ರಹ ಯಾವುದಕ್ಕೆ ಸಂಬಂಧಪಟ್ಟಿದೆ? ಕರೆಕ್ಟ್ ಆನ್ಸರ್ ಹೇಳಿ ನೋಡೋಣ. ಉಪ್ಪಿನ ಸತ್ಯಾಗ್ರಹ, ಕ್ವಿಟ್ ಇಂಡಿಯಾ ಚಳವಳಿ, ಕಮ್ಯುನಲ್ ಅವಾರ್ಡ್, ಮೇಲಿನ ಯಾವುದೂ ಅಲ್ಲ.
ಯಾರು ಹೇಳ್ತೀರಾ ಆನ್ಸರ್? ಕರೆಕ್ಟ್ ಆನ್ಸರ್ ಮಾಡಿ. ಹ್ಮ್ PS 2000ರಲ್ಲಿ ಕೇಳಿದಂಥ ಪ್ರಶ್ನೆ. ಸರಿಯಾದಂಥ ಉತ್ತರ ದಂಡಿ ಉಪ್ಪಿನ ಸತ್ಯಾಗ್ರಹ. ದಂಡಿ ಅನ್ನೋದು ಉಪ್ಪಿನ ಸತ್ಯಾಗ್ರಹ ನೋಡಿ. ದಂಡಿ ಎಂಬುದು ಅದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಉಪ್ಪಿನ ಸತ್ಯಾಗ್ರಹ ಸಂಬಂಧಪಟ್ಟಿದೆ. 2000ರಲ್ಲಿ ಕೇಳಿದಂಥ ಪ್ರಶ್ನೆ ಇದು. ಮಹಾತ್ಮ ಗಾಂಧೀಜಿಯವರ ದಂಡಿ ಸತ್ಯಾಗ್ರಹ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಇದೊಂದು ಉಪ್ಪಿನ ಸತ್ಯಾಗ್ರಹ ಅಂತೇಳಿ ಕರೆಯಲ್ಪಡ್ತೀವಿ. ಉಪ್ಪಿನ ಸತ್ಯಾಗ್ರಹ ಎಲ್ಲಿಂದ ಎಲ್ಲಿವರೆಗೆ ಅಂತಂದ್ರೆ ಗುಜರಾತ್ ರಾಜ್ಯದ ಸಬರಮತಿಯಿಂದ ಆರಂಭ ಆಗ್ತದೆ. ಗುಜರಾತ್ ರಾಜ್ಯದ ಸಬರಮತಿಯಿಂದ ಆರಂಭ ಆಗ್ತದೆ ಈ ದಂಡಿ ಉಪ್ಪಿನ ಸತ್ಯಾಗ್ರಹ. ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ ನಾ ಕ್ಲಾಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತೆ. ಗುಜರಾತ್ ರಾಜ್ಯದ ಸಬರಮತಿ ಎಂಬ ಸ್ಥಳದಿಂದ, ಗುಜರಾತ್ ರಾಜ್ಯದ ಸಬರಮತಿ ಎಂಬ ಸ್ಥಳದಿಂದ ದಂಡಿಯವರೆಗೆ ಎಷ್ಟು ದಿನಗಳ ಕಾಲ ನಡೀತದೆ ಹೋರಾಟ ಇದು? ಟೋಟಲ್ ಎಷ್ಟು ದಿನಗಳ ಕಾಲ ನಡೀತದೆ? ಎಷ್ಟು ದಿನಗಳ ಕಾಲ ಒಟ್ಟು? ಟೋಟಲ್ 24 ದಿನಗಳ ಕಾಲ ನೋಡಿ. 24 ದಿನಗಳ ಕಾಲ 240 ಮೈಲು ದೂರು. ಟೋಟಲ್ 24 ಡೇ. 24 ದಿನಗಳ ಕಾಲ 1930 ಮಾರ್ಚ್ 12ರಿಂದ ಏಪ್ರಿಲ್ ಎಷ್ಟನೇ ತಾರೀಕುವರೆಗೆ? ಏಪ್ರಿಲ್ ಎಷ್ಟನೇ ತಾರೀಕುವರೆಗೆ ನಡೀತಾ ಹೋರಾಟ ಇದು? ಎಸ್, ಗುಡ್, ವೆರಿ ಗುಡ್. ಮೈಲಾರ ಮಾದೇವಪ್ಪ ಅಂತ ಆನ್ಸರ್ ಮಾಡ್ತಾ ಇದ್ದೀರಿ. ನಾ ಕೇಳಿದ್ದೇನು ಕ್ವಶನ್ ಏಪ್ರಿಲ್ ಎಷ್ಟನೇ ತಾರೀಕು ತನ ಅಂತ ಕೇಳಿ ನಾನು. ಎಸ್ ಎಸ್, ವೆರಿ ಗುಡ್, ವೆರಿ ಗುಡ್. ಎಸ್, ವೆರಿ ಗುಡ್. ಏಪ್ರಿಲ್ 6 ತನ ನೋಡಿ. ಮಾರ್ಚ್ 12ರಿಂದ ಏಪ್ರಿಲ್ 6ರವರೆಗೆ. ಮಾರ್ಚ್ 12ರಿಂದ ಏಪ್ರಿಲ್ 6ರವರೆಗೆ ಟೋಟಲ್ ಎಷ್ಟು ದಿನಗಳ ಕಾಲ ಅಂತಂದ್ರೆ 24 ದಿನಗಳ ಕಾಲ 240 ಮೈಲು ದೂರು. ಸಬರಮತಿಯಿಂದ ದಂಡಿಯವರೆಗೆ ಆರಂಭದಲ್ಲಿ ಕೇವಲ ಎಷ್ಟು ಜನ ಅನುಯಾಯಿಗಳಂದ್ರೆ 78 ಜನ. ದಂಡಿ ಹೋಗಿ ಸೇರುವವರೆಗೆ 90,000 ಜನ ಒಂದಾಗಿದ್ರು ಅಂತ. 90,000 ಜನರು. ದಂಡಿ ಎಂಬ ಸ್ಥಳದಲ್ಲಿ ನಡೆದಂತ ಹೋರಾಟ ವೆರಿ ಇಂಪಾರ್ಟೆಂಟ್. ಗುಜರಾತ್ ರಾಜ್ಯದ ದಂಡಿ ಎಂಬ ಸ್ಥಳದಲ್ಲಿ 90,000 ಭಾರತೀಯರು ಒಂದಾಗಿದ್ದರು. ಅಷ್ಟೇ ಅಲ್ಲದೆ ದೇಶದ ಮೂಲೆ ಮೂಲೆಗಳಲ್ಲಿ, ಮಹಾರಾಷ್ಟ್ರದ ಮುಂಬೈದಲ್ಲಿ ದಾರಾಸೇನದಲ್ಲಿ ಸರೋಜಿನಿ ನಾಯ್ಡು, ಕರ್ನಾಟಕ ರಾಜ್ಯದ ಅಂಕೋಲದಲ್ಲಿ MP ನಾಡಕರ್ಣಿಯವರು, ಕೇರಳ ರಾಜ್ಯದ ಮಲಬಾರ್ ತೀರದಲ್ಲಿ K ಕಲ್ಲಪ್ಪನ್, ತಮಿಳುನಾಡಿನ ವೇದಾರಣ್ಯದಲ್ಲಿ C ರಾಜಗೋಪಾಲಾಚಾರ್ಯ, ಇನ್ನು ಪಶ್ಚಿಮ ಬಂಗಾಳದಲ್ಲಿ ಸೂರಸೇನ್ ಅನ್ನುವಂಥ ವ್ಯಕ್ತಿ, ಇಲ್ಲಿ ನಾಗರ ನಾಯಕಿಯಾಗಿರುವಂಥ ಯಾರು ಜೋರ್ಡಾ ನಾಗ, ಇನ್ನು ಬಿಹಾರ್ ರಾಜ್ಯದಲ್ಲಿ ರಾಜೇಂದ್ರ ಪ್ರಸಾದ್ ಅವರು, ಇನ್ನು ಗಡಿನಾಡಿನ ಗಾಂಧಿ ಲಾರ್ಡ್ ಅಬ್ದುಲ್ ಗಫರ್ ಖಾನ್ ಅವರು. ದೇಶದ ಮೂಲೆ ಮೂಲೆಗಳಲ್ಲಿ ನಡೆದಂಥ ಹೋರಾಟ. ಅವರು ಬ್ರಿಟಿಷರು ಏನು ಅನ್ಕೊಂಡಿದ್ರು ಅಂತಂದ್ರೆ ಉಪ್ಪಿನ ಸತ್ಯಾಗ್ರಹ ಮಾಡ್ತಾನೆ, ಇದರಿಂದ ಏನು ಆಗೋದಲ್ಲ ಹೋಗೋದಲ್ಲ ಅಂತ. ಏನೇನು ಕೋಡಿ ಉಪ್ಪಿನ ಸತ್ಯಾಗ್ರಹ ಮಾಡಕತ್ತಾನ ಗಾಂಧಿ, ಇದರಿಂದ ಏನೂ ಆಗಲ್ಲ, ಏನೂ ಎಫೆಕ್ಟ್ ಆಗಲ್ಲ ಅಂತ ಎಷ್ಟೋ ಜನ ಸಂಸತ್ನಲ್ಲಿ ಬಿದ್ದು ಅಡ್ಡಾಡಿ ನಗ್ತಾರಂತ. ಅಲ್ಲಿ ಇಂಗ್ಲೆಂಡ್ ದೇಶದಲ್ಲಿ ಗಾಂಧಿ ಹುಚ್ಚುಚ್ಚಾರ ಮಾಡ್ತದೆ ಹೇಳೋ. ಉಪ್ಪಿನ ಸತ್ಯಾಗ್ರಹ ಏನಪ್ಪಾ ಅಂತಂದ್ರೆ ಉಪ್ಪಿನ ಸತ್ಯಾಗ್ರಹ ಯಾರು ಬರ್ತಾರಂತ. ಯಾವ ಸತ್ಯಾಗ್ರಹ ಅಂದ್ರೆ ಗಾಂಧೀಜಿಯವ್ರಿಗೆ ಗೊತ್ತಿತ್ತು, ನಾ ಎಂಥ ಹೋರಾಟವನ್ನು ಮಾಡಿದ್ರೆ ಜನಸಾಮಾನ್ಯರು ನನಗೆ ಬೆಂಬಲ ಕೊಡ್ತಾರೆ. ಅಲ್ಲ, ಅವರಷ್ಟು ಮೂರ್ಖ, ಅವರಷ್ಟು ಕಬರಿಗೇಡಿಗಳಿದ್ರು. ಜನಸಾಮಾನ್ಯರು ತಿನ್ನುವಂತ ಉಪ್ಪಿನ ಮ್ಯಾಗ ಟ್ಯಾಕ್ಸ್ ಹಾಕ್ತಾರಂದ್ರೆ ಅವ್ರ ಎಷ್ಟು ಬರಗಟ್ಟಿರ್ಬೋದು ವಿಚಾರ ಮಾಡ್ರಿ. ಎಸ್, ಎಕ್ಸಲೆಂಟ್. ಲಂಕಾ ಯಾತ್ರೆ, ಶ್ರೀರಾಮನ ಐತಿಹಾಸಿಕವಾಗಿರುವಂತ ಲಂಕಾ ಯಾತ್ರೆ ಅಂತ ಒಬ್ರು ಕರೀತಾರೆ. ಯಾರು? ಮೋತಿಲಾಲ್ ನೆಹರು ಅವರು. ನಾ ಮುಂದೆ ಹೇಳ್ತೀನಿ, ಕ್ಲಾಸ್ ಹೇಳುವಂತ ಸಮಯದಲ್ಲಿ ಸಾಕಷ್ಟು ವಿಷಯಗಳದಾವೆ, ಅವುಗಳನ್ನ ಡಿಸ್ಕಸ್ ಮಾಡೋಣ. ಓಕೆನಾ? ನೆಕ್ಸ್ಟ್ ಕ್ವಶನ್. ಮಹಾತ್ಮ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದಂತ ಗ್ರಂಥ ಯಾವುದು ಅಂತ. ಮಹಾತ್ಮ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿರ್ತಕ್ಕಂಥ ಗ್ರಂಥ ಯಾವುದು? ಆ್ಯಂಡ್ ಟು ದಿ ಲಾಸ್, ಸಾಮಾಜಿಕ ಒಪ್ಪಂದ, ದ ರಿಲಿಕ್ ಅನ್ನುವಂಥದ್ದು. ಹೇಳ್ರಿ ನೋಡೋಣ. ಮಹಾತ್ಮ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದಂತ ಗ್ರಂಥ ಯಾವುದು? ಎಸ್, ಕರೆಕ್ಟ್ ಆನ್ಸರ್ ಮಾಡಿ. ಎಕ್ಸಲೆಂಟ್.
ಆ್ಯಂಡ್ ಟು ದಿ ಲಾಸ್ಟ್ ರೈಟ್ ಆನ್ಸರ್ ನೋಡಿ. ಆ್ಯಂಡ್ ಟು ದಿ ಲಾಸ್ಟ್ ಮಹಾತ್ಮ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿರ್ತಕ್ಕಂಥ ಗ್ರಂಥ, ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿರ್ತಕ್ಕಂಥ ಗ್ರಂಥ ಯಾವುದಂದ್ರೆ ಆ್ಯಂಡ್ ಟು ದಿ ಲಾಸ್ಟ್ ರೈಟ್ ಆನ್ಸರ್. ಆ್ಯಂಡ್ ಟು ದಿ ಲಾಸ್ಟ್ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿರ್ತಕ್ಕಂಥ ಒಂದು ಅದ್ಭುತವಾಗಿರುವಂಥ ಗ್ರಂಥ ಅಂತೇಳಿ ಗುರುತಿಸ್ತೀವಿ. ಆ್ಯಂಡ್ ಟು ದಿ ಲಾಸ್ಟ್ ರೈಟ್ ಆನ್ಸರ್. ಆ್ಯಂಡ್ ಟು ದಿ ಲಾಸ್ಟ್ ಅನ್ನುವಂಥ ಗ್ರಂಥವನ್ನು ಬರೆದವರು ಎಸ್ ಸದಾ ಅವರೇ. ಕರೆಕ್ಟ್ ಆನ್ಸರ್. ಸದಾ ಬಿದ್ರಿಯವರೇ. ಜಾನ್ ರಸ್ಕಿನ್ ನೋಡಿ, ಜಾನ್ ರಸ್ಕಿನ್ ಅವರು ಬರೆದಂತ ಪ್ರಸಿದ್ಧವಾಗಿರುವಂತ ಗ್ರಂಥ ಯಾವುದಂದ್ರೆ ಆ್ಯಂಡ್ ಟು ದಿ ಲಾಸ್ಟ್. ನನಗೆ ಬಹಳಷ್ಟು ಖುಷಿ ಆಗ್ತಾ ಇದೆ, ತಾವೆಲ್ಲರೂ ಬಹಳ ಚೆನ್ನಾಗಿ ಆನ್ಸರ್ ಮಾಡ್ತಾ ಇದ್ದೀರಿ. ನಾನು ಮಾಡುವಂತ ಪ್ರಯತ್ನಕ್ಕೆ ನಿಮ್ಮ ಸ್ಪಂದನೆ ಇದೆಯಲ್ಲ, ಅದು ಬಹಳ ಖುಷಿ ಕೊಡ್ತಾ ಇದೆ ನನಗೆ. ಧನ್ಯವಾದಗಳು. ನೀವು ಇಷ್ಟೇ ಚೆನ್ನಾಗಿ ಯಾಕಂದ್ರೆ ನಿಮಗೆ ಒಂದು ನಾನು ಸೇವೆ ಮಾಡ್ತಾ ಇದ್ದೇನೆ, ಅದಕ್ಕಿಂತ ದೊಡ್ಡ ಭಾಗ್ಯ ಯಾವುದೂ ಅಲ್ಲ. ನಿಮ್ಮ ಸೇವೆಯೇ ನನ್ನ ಜೀವನದ ಪರಮ ಗುರಿ. ನನಗೆ ಊಟ ಬೇಡ, ನಿದ್ದೆ ಬೇಡ, ಏನೂ ಬೇಡ. ನಿಮ್ಗೆ ಪಾಠ ಹೇಳಿ ನಿಮ್ಮನ್ನ ಆಫೀಸರ್ ಮಾಡಿದೆ ಅಂದ್ರೆ ಅದಕ್ಕಿಂತ ದೊಡ್ಡ ಖುಷಿ ಯಾವುದೂ ಅಲ್ಲ. ಧನ್ಯವಾದಗಳು. ನೆಕ್ಸ್ಟ್ ಕ್ವಶನ್. PSI 2005ರಲ್ಲಿ ಕೇಳಿದಂಥ ಪ್ರಶ್ನೆ, ವೆರಿ ಇಂಪಾರ್ಟೆಂಟ್ ಕ್ವಶನ್. PSI ಪುನಃ ಒಪ್ಪಂದ ಯಾರ ಮಧ್ಯೆ ನಡೆಯಿತು ಅಂತ 2005ರಲ್ಲಿ ಕೇಳಿದಂಥ ಪ್ರಶ್ನೆ. ಪುನಃ ಒಪ್ಪಂದ ಯಾರ ಮಧ್ಯೆ ನಡೆಯಿತು? ಮಹಾತ್ಮ ಗಾಂಧೀಜಿಯವರು ಮತ್ತು ವೈಸರಾಯರು, ಮಹಾತ್ಮ ಗಾಂಧೀಜಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು, ವೈಸರಾಯ ಮತ್ತು ಇರ್ವಿನ್ ಅವರು, ಯಾವುದೂ ಅಲ್ಲ. ಕರೆಕ್ಟ್ ಆನ್ಸರ್ ಮಾಡಿ. ಎಸ್, ಆನ್ಸರ್ ಕರೆಕ್ಟ್ ಮಾಡಿ ನೋಡೋಣ. ಪ್ರದೀಪ್ ಅವರೇ ಗುಡ್, ಮಂಜು ಅವರೇ, ಪ್ರಮೋದ್ ಕುಮಾರ್ ಅವರೇ ಎಕ್ಸಲೆಂಟ್, ಶೋಭಾ ಎಂ ಅವರೇ, ಮಾಂತೇಶ್ ಅವರೇ, ಈರಯ್ಯ ಗಣಾಚಾರಿ ಅವರೇ. ಸರಿಯಾದಂಥ ಉತ್ತರ ಪುನಃ ಒಪ್ಪಂದ ಯಾರ ಮಧ್ಯೆ ನಡೆಯಿತು ಅಂತ ಕ್ವಶನ್ ಆಗಿದೆ. ಪುನಃ ಒಪ್ಪಂದ ಯಾರ್ಯಾರ ಮಧ್ಯೆ ನಡೆಯಿತು? ಪುನಃ ಒಪ್ಪಂದ ಯಾರ ಮಧ್ಯೆ ನಡೆಯಿತು? ಸರಿಯಾದಂಥ ಉತ್ತರ ಬಿ ರೈಟ್ ಆನ್ಸರ್ ನೋಡಿ. ಮಹಾತ್ಮ ಗಾಂಧೀಜಿಯವರು ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಮಧ್ಯೆ ನಡೀತು. ಮಹಾತ್ಮ ಗಾಂಧೀಜಿಯವರು ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಮಧ್ಯೆ ಯಾವ ವರ್ಷ ನಡೀತು ಅಂತಂದ್ರೆ 1927 ಸಾರಿ 1932 ಸೆಪ್ಟೆಂಬರ್ 24. 1932 ಸೆಪ್ಟೆಂಬರ್ 24ರಂದು ಪುನಃ ಒಪ್ಪಂದ ನಡೀತು. ಯಾರ್ಯಾರ ಮಧ್ಯೆ ನಡೀತು ಅಂತಂದ್ರೆ 1932 ಸೆಪ್ಟೆಂಬರ್ 24. 1931 ಮಾರ್ಚ್ ಅಂತ ಹೇಳ್ತಾ ಇದ್ದಾರೆ, ಅದು ಗಾಂಧಿ ಇರ್ವಿನ್ ಒಪ್ಪಂದ. ನೆನಪಿಡಿ, ಗಾಂಧಿ ಇರ್ವಿನ್ ಒಪ್ಪಂದ ನಡೆದದ್ದು 1931 ಮಾರ್ಚ್ 5ರಂದು. ಗಾಂಧಿ ಇರ್ವಿನ್ ಒಪ್ಪಂದಕ್ಕಿರುವಂತ ಇನ್ನೊಂದು ಹೆಸರೇ ದೆಹಲಿ ಒಪ್ಪಂದ ಅಂತ ಕರಿತೀವಿ. ಓಕೆನಾ, ದೆಹಲಿ ಒಪ್ಪಂದ. ಹಾಗಾದರೆ ಸರಿಯಾಗಿರುವಂತ ಉತ್ತರ ಇಲ್ಲಿ 1932 ಸೆಪ್ಟೆಂಬರ್ 24ರಂದು ಏನು ಬ್ರಿಟಿಷ್ ಸರ್ಕಾರ ಒಂದು ಕಮ್ಯುನಲ್ ಅವಾರ್ಡ್ ಕೊಟ್ಟಿರ್ತದಲ್ಲ, ಆ ಕಮ್ಯುನಲ್ ಅವಾರ್ಡ್ ಕೊಟ್ಟಂತ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಧ್ಯದಲ್ಲಿ ಯಾವ ಒಪ್ಪಂದ ನಡೀತಂದ್ರೆ ಪುನಃ ಒಪ್ಪಂದ ನಡೀತು. ಎಲ್ಲಿ ನಡೀತಂದ್ರೆ ಪುನಾದ ಯರವಾಡ್ ಜೈಲಿನಲ್ಲಿ ನಡೀತು. ಪುನಾದ ಯರವಾಡ್ ಜೈಲಿನಲ್ಲಿ ನಡೆದಂತ ಒಂದು ಒಪ್ಪಂದ ಅಂತೇಳಿ ಕರಿತೀವಿ. ಹಾಗಾದ್ರೆ ಮಹಾತ್ಮ ಗಾಂಧೀಜಿಯವರ ಪರವಾಗಿ ಮದನ್ ಮೋಹನ್ ಮಾಳವೀಯವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರವಾಗಿ MC ರಾಜ್ ಅವರು ಈ ಒಂದು ಒಪ್ಪಂದದ ಮಧ್ಯಸ್ಥಿಕೆಯನ್ನು ವಹಿಸಿದ್ರು ಅಂತೇಳಿ ಕರಿತೀವಿ. ಈ ಒಂದು ಒಪ್ಪಂದದ ಮಧ್ಯಸ್ಥಿಕೆ ವಹಿಸಿದವರು ಯಾರಂದ್ರೆ ಮದನ್ ಮೋಹನ್ ಮಾಳವೀಯ ಮತ್ತು ಇನ್ನೊಂದು ಕಡೆ MC ರಾಜ್ ಅವರು. PSI 2009ರಲ್ಲಿ ಕೇಳಿದಂತ ಪ್ರಶ್ನೆ, 1920ರಲ್ಲಿ ಅಸಹಕಾರ ಚಳವಳಿ ಹಿಂದೆ ಪಡೆದದ್ದು. ಯಾಕೆ ಅಸಹಕಾರ ಚಳವಳಿಯನ್ನು ಹಿಂದೆ ಪಡೆದರು ಗಾಂಧೀಜಿಯವರು? ಯಾವ ಉದ್ದೇಶಕ್ಕಾಗಿ? ಮಹಾತ್ಮ ಗಾಂಧೀಜಿಯವರು ಅನಾರೋಗ್ಯದ ಕಾರಣದಿಂದಾಗಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅತಿರೇಕದ ಕಾರ್ಯನೀತಿಯ ಅಳವಡಿಸಿಕೊಂಡಿದ್ದರಿಂದ ಸರ್ಕಾರದ ಉದ್ರಿಕ್ತ ಅಪೀಲಿನಿಂದ, ಚೌರಿ ಚೌರ ಭುಗಿಲದ್ದ ಹಿಂಸೆಯಿಂದ. ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ಎಸ್, ವೆರಿ ಗುಡ್. ಎಸ್, ಎಕ್ಸಲೆಂಟ್. ಒಬ್ರು A ಅಂತ ಇದ್ದೀರಿ, ಕೆಲವರು D ಅಂತ ಇದ್ದೀರಿ. ಕರೆಕ್ಟ್ ಆನ್ಸರ್ ಮಾಡಿ. ಯಾಕೆ ಅಸಹಕಾರ ಚಳವಳಿಯನ್ನು ವಾಪಸ್ ಪಡ್ಕೊಂಡ್ರು? ಅಸಹಕಾರ ಚಳವಳಿಯನ್ನು ವಾಪಸ್ ಪಡೆಯಲು ಪ್ರಧಾನವಾಗಿರುವಂತಹ ಕಾರಣ ಏನು?
ಮಹಾತ್ಮ ಗಾಂಧೀಜಿಯವರು ಅನಾರೋಗ್ಯದ ಕಾರಣದಿಂದಾಗಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅತಿರೇಕದ ಕಾರ್ಯನೀತಿಯನ್ನು ಅಳವಡಿಸಿಕೊಂಡಿದ್ದಕ್ಕಾಗಿ ಸರ್ಕಾರದ ಉದ್ರಿಕ್ತ ಅಪೀಲಿನಿಂದಾಗಿ ಚೌರಿ ಚೌರ ಘಟನೆಯಿಂದಾಗಿ. ಸಾಕಷ್ಟು ಜನ ಆನ್ಸರ್ ಈ ಕರೆಕ್ಟ್ ಮಾಡ್ತಾ ಇದ್ದೀರಿ, ವೆರಿ ಗುಡ್. ಸರಿಯಾದಂಥ ಉತ್ತರ ಡಿ ರೈಟ್ ಆನ್ಸರ್ ನೋಡಿ, ಡಿ. ಚೌರಿ ಚೌರದಲ್ಲಿ ಇದ್ದಂಥ ಭುಗಿಲೆದ್ದ ಕಾರಣದಿಂದಾಗಿ. ಚೌರಿ ಚೌರ ಘಟನೆ ನಡೀತದಲ್ಲ, 22 ಜನ ಪೊಲೀಸರನ್ನ ಸಜೀವಾಗಿ ಸುಟ್ಟು ಹಾಕ್ತಾರಲ್ಲ, ಆ ಸಜೀವಾಗಿ ಸುಟ್ಟು ಹಾಕಿದಂಥ ಸಮಯದಲ್ಲಿ ಗಾಂಧೀಜಿಯವರಂತಾರೆ, ನಾನು ಸಾಧನೆ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ನನ್ನ ಸಾಧನೆಯ ಮಾರ್ಗ ಇದೆಯಲ್ಲ ಅದು ಬಹಳ ಮುಖ್ಯ ಅನ್ನುವಂಥ ಮಾತನ್ನ ಗಾಂಧೀಜಿಯವರು ಹೇಳ್ತಾರೆ. 1920ರಲ್ಲಿ ಅಸಹಕಾರ ಚಳವಳಿಯನ್ನು ಹಿಂದೆ ಪಡೆದಂಥ ಕಾರಣ ಏನಂದ್ರೆ ಚೌರಿ ಚೌರ ಘಟನೆ. ಚೌರಿ ಚೌರ ಘಟನೆ ನಡೆದಂಥ ವರ್ಷ ಯಾವಾಗಂದ್ರೆ, ಯಾವ ವರ್ಷ ನಡೀತು ಚೌರಿ ಚೌರ ಘಟನೆ? 1922 ಫೆಬ್ರವರಿ 4ರಂದು. 1922 ಫೆಬ್ರವರಿ 4ರಂದು ಉತ್ತರ ಪ್ರದೇಶದ ಗೋರಖ್ಪುರ್ ಜಿಲ್ಲೆಯ ಚೌರಿ ಚೌರ ಎಂಬ ಸ್ಥಳದಲ್ಲಿ ಆರಂಭದಲ್ಲಿ ಸುಮ್ಮನೆ ಹೊಂಟಿದ್ದಾರೆ ನಮ್ಮ ಭಾರತೀಯರು. ಅವರೇ ಸುಮ್ಮನೆ ಕೇಳಿಲ್ಲ, ಸುಮ್ಮನೆ ಬಂದು ಗಾಳಿ ಗುಂಡು ಹಾರಿಸಿದಂಗೆ ಮಾಡೋದು, ಹಿಂದೆ ಬಂದು ಹೊಡೆದಂಗೆ ಮಾಡೋದು, ಚುಚ್ಚಿದಂಗೆ ಮಾಡೋದು, ಬೈದಂಗೆ ಮಾಡೋದು, ಚೂಟಿದಂಗೆ ಮಾಡೋದು. ಇವರು ಗುಂಡಗಲ್ಲ, ಕಲ್ಲ, ಬಡ್ಡಿಗೆ, ಕ್ವಾಡ್ಲಿ ತೊಗೊಂಡು ಬೆನ್ನ ಹತ್ತಿದ್ರು ಹಕ್ಕರಲಿ ಅಂತೇಳಿ. ಒಳಗಡೆ ಹೋಗಿ ಜೈಲ್ನಾಗ ಹೋಗಿ ಬಾಗಲ ಹಾಕೊಂಡ್ರು, ಬಾಗಲ ಹಾಕಿ ಡ್ಯಾನ್ಸ್ ಮಾಡಕತ್ತರು. ಡ್ಯಾನ್ಸ್ ಮಾಡುವಂಥ ಸಮಯದಲ್ಲಿ ನಮ್ಮವರಂದರು, ಏನು ಮಾಡಕತ್ತಾರ? ಡ್ಯಾನ್ಸ್ ಮಾಡಕತ್ತಾರ, ಹಾಕ್ರಿ ಹೊರಕೊಂಡಿ ಅಂತ. ಹೊರಗಿನ ಕೊಂಡಿ ಹಾಕಿದ್ರು, ಪೆಟ್ರೋಲ್ ತಂದರು, ಪೆಟ್ರೋಲ್ ಸುರಿದ್ರು, ಬೆಂಕಿ ಹಚ್ಚಿದ್ರು. ಮೊದಲೊಂದು ಡ್ಯಾನ್ಸ್ ಬೇರೆ, ಆಮೇಲೆ ಒಂದು ಡ್ಯಾನ್ಸ್ ಬೇರೆ. ಮೊದಲ ಲುಂಗಿ ಡ್ಯಾನ್ಸ್, ಆಮೇಲೆ ನಾಗಿಣಿ ಡ್ಯಾನ್ಸ್. ನಾಗಿಣಿ ಡ್ಯಾನ್ಸ್ ಮಾಡುವುದರ ಮೂಲಕ 22 ಜನ ಪೊಲೀಸರು ಸತ್ತ ಹೋದರು. ಇದನ್ನು ಗಾಂಧೀಜಿಯವರು ಖಂಡಿಸ್ತಾರೆ. ಎಷ್ಟೋ ಜನ ಖುಷಿ ಪಡ್ತಾರೆ, ನಮ್ಮವ್ರು ಎಷ್ಟೋ ಜನ ಖುಷಿ ಪಟ್ಟು ಹಿಗ್ಗಿ ಹೀರಿಕಾಯಾಗಿ 379 ಜನರಾಗಿ 22 ವಿಕೆಟ್ ಬಿದ್ದು, ಇನ್ನೂ ವಿಕೆಟ್ ಬೀಳ್ಬೇಕು. ಗಾಂಧಿ ಅಂದ ಸತ್ಯಪ್ಪ ಅಂದ ಗಾಂಧಿ. ಹಿಂಗಾದ್ರೆ ನನ್ನ ಸಿದ್ಧಾಂತಗಳೆಲ್ಲ ಸಂಪೂರ್ಣವಾಗಿ ಸತ್ಯನಾಶ ಆಗ್ತಾವ, ನಾ ಬೇಡ ಅಂತೆ ಗಾಂಧೀಜಿ ಆಟೋಮೆಟಿಕ್ ಬಾರ್ಡೋಲಿ ಕರೆಯನ್ನು ಕರೀತಾರೆ. ಆ ಬಾರ್ಡೋಲಿ ಕರೆಯನ್ನು ಕರೆಯೋದರ ಮೂಲಕ ಆ ಒಂದು ಸತ್ಯಾಗ್ರಹವನ್ನು ವಾಪಸ್ ಪಡೆದರ ಸಹಕಾರ ಚಳವಳಿ. ನೆನ್ಪಿಡಿ, ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಘಟನೆ. ಇನ್ನು PSI 2002ರಲ್ಲಿ ಕೇಳಿದಂಥ ಪ್ರಶ್ನೆ ಏನು ಕ್ವಶನ್ ಅಂದರೆ, ಹುತಾತ್ಮರ ದಿನವನ್ನ ಯಾವ ಜ್ಞಾಪಾರ್ಥಕವಾಗಿ, ಯಾರ ಏನು ಸವಿ ನೆನಪಿಗಾಗಿ ಆಚರಣೆ ಮಾಡ್ತಾರೆ? ಇಂದಿರಾ ಗಾಂಧಿಯವರ ಸಾವು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಸಾವು, ಮಹಾತ್ಮ ಗಾಂಧೀಜಿಯವರ ಸಾವು, ಆಮೇಲೆ ಸುಭಾಷ್ ಚಂದ್ರ ಬೋಸರ ಸಾವು. ಕರೆಕ್ಟ್ ಆನ್ಸರ್ ಮಾಡಿ. ಆನ್ಸರ್ ಮಾಡ್ಬೇಕಂಗೆ ಬರೀ ನಗ್ತಿರ್ಲೋಪ್ಪ, ಆನ್ಸರ್ ಮಾಡ್ಬೇಕು ಪ್ಲೀಸ್. ನಾವಲ್ಲಪ್ಪ, ಇದು ಸಾಮಾನ್ಯ ಬಳಗಲ್ಲಿದು. ಬಟ್ಟದಾಡಿ ಎಲ್ಲರೂ ಆನ್ಸರ್ ಮಾಡದೆ. ಸರಿಯಾದಂಥ ಉತ್ತರ ಮಹಾತ್ಮ ಗಾಂಧೀಜಿಯವರು ನೋಡಿ, ಮಹಾತ್ಮ ಗಾಂಧೀಜಿಯವರ ಹುತಾತ್ಮ ದಿನ ಇದೆಯಲ್ಲ, ಬಹಳ ನೋವಿನ ಸಂಗತಿ ಸ್ನೇಹಿತರೆ. 1948 ಜನವರಿ 30ರಂದು 1940 ಜನವರಿ 30ರಂದು ಸಾಯಂಕಾಲ 5:07 ಗಾಂಧೀಜಿಯವರ ಹತ್ಯೆ ಆಗ್ತದೆ ದೆಹಲಿಯ ಬಿರ್ಲಾ ಮೈದಾನದಲ್ಲಿ. ಗಾಂಧೀಜಿ ಸಾಯುವಂಥ ಸಮಯದಲ್ಲಿ ಏನು ಹೇಳ್ತಾರೆ ಅಂದರೆ, ಅರೇ ರಾಮ್ ಅಂತೇಳಿ ಜೀವ ಬಿಡ್ತಾರೆ. ಭಾರತದ ಸ್ವತಂತ್ರ ಹೋರಾಟದಲ್ಲಿ ಇದು ಬಹಳಷ್ಟು ನೋವಿನ ಸಂಗತಿ. 1948 ಜನವರಿ 30ರಂದು ಗಾಂಧೀಜಿಯವರ ಸಾವು ಇಡೀ ಜಗತ್ತಿಗೆ. ವಿನ್ಸ್ಟನ್ ಚರ್ಚಿಲ್ ಅವರು ಅಷ್ಟು ವಿರೋಧ ಮಾಡಿದಂಥ ವ್ಯಕ್ತಿ ಒಂದು ಪತ್ರ ಬರೀತಾನೆ. ವಿನ್ಸ್ಟನ್ ಚರ್ಚಿಲ್, ಭಾರತೀಯರೇ, ನಾವು 1919ರಿಂದ 1947ರವರೆಗೆ ಉಳಿಸ್ಕೊಂಡ್ ಬಂದಿದ್ದೆವು, ನಿಮ್ಗೆ 1 ವರ್ಷ ಉಳಿಸ್ಕೊಳಕ್ಕಾಗಲಿಲ್ಲ ಅಂತ. 1919ರಿಂದ 1947ರವರೆಗೆ ಉಳಿಸ್ಕೊಂಡ್ ಬಂದಿದ್ದೆವು, ನಿಮ್ಗೆ 1 ವರ್ಷಕ್ಕೆ ಉಳಿಸ್ಕೊಳಕ್ಕಾಗಲಿಲ್ಲಪ್ಪ. ನಮ್ಗೆ 70 ರೂಪಾಯಿದ ಗುಂಡು ಸಾಕಾಗಿತ್ತು, ಬರೀ 70 ರೂಪಾಯಿದ ಗುಂಡು ಸಾಕಾಗಿತ್ತು, ಅವನು ಆರಾಮ್ ಈಸಿಯಾಗಿ ಹೊಡಿಬಹುದಿತ್ತು. ಆದರೆ ನೀವು ಒಬ್ಬ ಮಹಾನ್ ವ್ಯಕ್ತಿಯನ್ನು ಉಳಿಸ್ಕೊಳಕ್ ಆಗಲಿಲ್ಲ ಅನ್ನುವಂಥ ಮಾತನ್ನ ವಿನ್ಸ್ಟನ್ ಚರ್ಚಿಲ್ ಅವರು ಪತ್ರದ ಮೂಲಕ ವ್ಯಕ್ತಪಡಿಸ್ತಾರೆ. ಅನ್ನೋದಾದರೆ ಮಹಾತ್ಮ ಗಾಂಧೀಜಿಯವರು ಎಂಥ ಮಹಾನ್ ವ್ಯಕ್ತಿಯಾಗಿರಬಹುದು ವಿಚಾರ ಮಾಡಿ. ಒಟ್ಟಾರೆಯಾಗಿ ಪ್ರಪಂಚ ಕಂಡಂಥ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಮಹಾತ್ಮ ಗಾಂಧೀಜಿಯವರು ಅಗ್ರಗಣ್ಯರು ಅಂತೇಳಿ ಕರಿತೀವಿ. ವಿಶ್ವಸಂಸ್ಥೆಯ ವಿಶ್ವದ ಎಲ್ಲಾ ಧ್ವಜಗಳನ್ನ ಅರ್ಧಕ್ಕಿಳಿಸಿದರಂದ್ರೆ ಅವ್ರ ಶಕ್ತಿ ಹೆಂಗಿತ್ತು ಅನ್ನೋದು ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತ. ನೆಕ್ಸ್ಟ್ ಕ್ವಶನ್, B.Ed 2003ರಲ್ಲಿ ಕೇಳಿದಂಥ ಪ್ರಶ್ನೆ ಇದು. ಹೈಸ್ಕೂಲ್ ಟೀಚರ್ ಕೇಳಿದಂಥ ಪ್ರಶ್ನೆ. 1919 ಏಪ್ರಿಲ್ 13ರಂದು ಜಾಲಿಯನ್ ವಾಲಾಬಾಗ್ ಸಾಮೂಹಿಕ ಹಿಂಸಾಚಾರ ನಡೆದದ್ದು ಅಮೃತಸರದಲ್ಲಿ, ನಾಗ್ಪುರದಲ್ಲಿ,
ಕಲ್ಕತ್ತಾದಲ್ಲಿ, ಚಂಡೀಗಢದಲ್ಲಿ. ಕರೆಕ್ಟ್ ಆನ್ಸರ್ ಮಾಡಿ. 1919 ಏಪ್ರಿಲ್ 13ರಂದು ಜಾಲಿಯನ್ ವಾಲಾಬಾಗ್ ಸಾಮೂಹಿಕ ಹಿಂಸಾಚಾರ ನಡೆದದ್ದು ಅಮೃತ್ಸರದಲ್ಲಿ, ನಾಗ್ಪುರದಲ್ಲಿ, ಕಲ್ಕತ್ತಾದಲ್ಲಿ, ಚಂಡೀಗಢದಲ್ಲಿ. ಎಸ್, ವೆರಿ ಗುಡ್, ವೆರಿ ಗುಡ್. ಪಂಜಾಬಿನ ಅಮೃತ್ಸರ ರೈಟ್ ಆನ್ಸರ್ ನೋಡಿ. ಪಂಜಾಬಿನ ಅಮೃತ್ಸರ್ ಸರಿಯಾಗಿರುವಂಥ ಉತ್ತರ. ಪಂಜಾಬಿನ ಅಮೃತ್ಸರದಲ್ಲಿ ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂತ ಕರಿತೀವಿ. ಇಲ್ಲಿ ಸತ್ತವರ ಸಂಖ್ಯೆ ಎಷ್ಟಂದ್ರೆ 379 ಜನರ ಸಾವು. 379 ಜನರ ಸಾವು. ಇದನ್ನೇ ನಾವು ಪಂಜಾಬಿನ ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ದುರಂತ ಅಂತೇಳಿ ಕರೆಯಲ್ಪಡ್ತೀವಿ. ನೆಕ್ಸ್ಟ್ ಕ್ವಶನ್. ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣವಾದಂಥ ವ್ಯಕ್ತಿ ಯಾರು? ಜನರಲ್ ಡಯರ್, ಜನರಲ್ ಹ್ಯಾರಿಸ್, ಜನರಲ್ ಮಿಂಟೋ, ಜನರಲ್ ಮೆಕಿಂಜಿ. ಎಸ್, ವೆರಿ ಗುಡ್. ಕರೆಕ್ಟ್ ಆನ್ಸರ್ ಮಾಡಿ. ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣವಾಗಿರುವಂಥ ವ್ಯಕ್ತಿ ಯಾರು? ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣವಾಗಿರುವಂಥ ವ್ಯಕ್ತಿ. ಎಸ್, ವೆರಿ ಗುಡ್. ಎ ರೈಟ್ ಆನ್ಸರ್. ಸಾಕಷ್ಟು ಜನ ಆನ್ಸರ್ ಮಾಡ್ತಾ ಇದ್ದೀರಿ. ಸರಿಯಾದಂಥ ಉತ್ತರ ಜನರಲ್ ಡಯರ್ ನೋಡಿ. ಜನರಲ್ ಡಯರ್. ಜನರಲ್ ಡಯರ್ ಸರಿಯಾಗಿರುವಂಥ ಉತ್ತರ. 1919 ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣೀಕರ್ತನಾಗಿರುವಂಥ ವ್ಯಕ್ತಿ ಯಾರು ಅಂತಂದ್ರೆ ಜನರಲ್ ಡಯರ್. B.Ed 2003ರಲ್ಲಿ ಕೇಳಿದಂಥ ಪ್ರಶ್ನೆ, ಎಕ್ಸ್ಪೆರಿಮೆಂಟ್ ವಿತ್ ಅನ್ಟ್ರುತ್ ಅನ್ನು ಬರೆದವರು ಯಾರು? ಎಕ್ಸ್ಪೆರಿಮೆಂಟ್ ವಿತ್ ಅನ್ಟ್ರುತ್ ಅನ್ನುವಂಥ ಗ್ರಂಥವನ್ನು ಬರೆದವರು ಮಹಾತ್ಮ ಗಾಂಧೀಜಿಯವರು, ಮೈಕಲ್ ಅಂಡರ್ಸನ್ ಅವರು, ಅಂಥೋನಿ ರಾಬಿನ್ಸ್ ಅವರು, ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು. ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಇದು ಸಹ. B.Ed 2003ರಲ್ಲಿ ಕೇಳಿದಂಥ ಪ್ರಶ್ನೆ, ಎಕ್ಸ್ಪೆರಿಮೆಂಟ್ ವಿತ್ ಅನ್ಟ್ರುತ್ ಅನ್ನು ಬರೆದವರು ಯಾರು? ಎ ಅಂತ ಹಾಕ್ತಾ ಇದ್ದೀರಿ, ಎ ಅಂತ ಹಾಕ್ತಾ ಇದ್ದೀರಿ. ಎ ತಪ್ಪು, ಎ ತಪ್ಪು. ಮಹಾತ್ಮ ಗಾಂಧೀಜಿಯವರು ಬರೆದದ್ದು ಎಕ್ಸ್ಪೆರಿಮೆಂಟ್ ವಿತ್ ಟ್ರುತ್ ಅನ್ನುವಂಥ ಗ್ರಂಥವನ್ನು ಬರೀತಾರೆ. ಸರಿ ಉತ್ತರ, ಸರಿ ಉತ್ತರ ಮೈಕಲ್ ಅಂಡರ್ಸನ್ ಅನ್ನುವಂಥ ವ್ಯಕ್ತಿ. ಸರಿಯಾದಂಥ ಉತ್ತರ ಮೈಕಲ್ ಅಂಡರ್ಸನ್ ಅನ್ನುವಂಥ ವ್ಯಕ್ತಿ. ಎಕ್ಸ್ಪೆರಿಮೆಂಟ್ ವಿತ್ ಅನ್ಟ್ರುತ್ ಅನ್ನುವಂಥ ಗ್ರಂಥವನ್ನು ಬರೆದವರು ಯಾರು ಅಂತಂದ್ರೆ ಮೈಕಲ್ ಅಂಡರ್ಸನ್. ಮಹಾತ್ಮ ಗಾಂಧೀಜಿಯವರಲ್ಲ, ಮಹಾತ್ಮ ಗಾಂಧೀಜಿಯವರಲ್ಲ. ಸರಿಯಾಗಿರುವಂಥ ಉತ್ತರ ಮೈಕಲ್ ಅಂಡರ್ಸನ್ ಅನ್ನುವಂಥ ವ್ಯಕ್ತಿ ಎಕ್ಸ್ಪೆರಿಮೆಂಟ್ ವಿತ್ ಅನ್ಟ್ರುತ್ ಅನ್ನುವಂಥ ಗ್ರಂಥವನ್ನ ಬರೀತಾರೆ. ನೆಕ್ಸ್ಟ್ ಕ್ವಶನ್. UPSC 1998ರಲ್ಲಿ ಕೇಳಿದಂಥ ಪ್ರಶ್ನೆ, ಆಫ್ರಿಕಾದಿಂದ ಮರಳಿದ ನಂತರ ಗಾಂಧೀಜಿಯವರು ಮೊದಲು ಯಶಸ್ವಿಯಾಗಿ ನಡೆಸಿದ ಸತ್ಯಾಗ್ರಹ ಯಾವುದು? ಚೌರಿ ಚೌರ, ದಂಡಿ, ಚಂಪಾರಣ್ಯ, ಬಾರ್ಡೋಲಿ. ಕರೆಕ್ಟ್ ಆನ್ಸರ್ ಮಾಡಿ. ಚೌರಿ ಚೌರ, ದಂಡಿ, ಚಂಪಾರಣ್ಯ, ಬಾರ್ಡೋಲಿ. UPSC 1998ರಲ್ಲಿ ಕೇಳಿದಂಥ ಪ್ರಶ್ನೆ, ಆಫ್ರಿಕಾದಿಂದ ಮರಳಿದ ನಂತರ ಗಾಂಧೀಜಿಯವರು, ಮಹಾತ್ಮ ಗಾಂಧೀಜಿಯವರು ಯಶಸ್ವಿಯಾಗಿ ಮಾಡಿರ್ತಕ್ಕಂಥ ಒಂದು ಹೋರಾಟ ಯಾವುದು? ಎಸ್, ವೆರಿ ಗುಡ್, ವೆರಿ ಗುಡ್. ಎಲ್ಲರೂ ಕರೆಕ್ಟ್ ಆನ್ಸರ್ ಮಾಡ್ತಾ ಇದ್ದೀರಿ. ಎಕ್ಸಲೆಂಟ್. ಸರಿಯಾದಂಥ ಉತ್ತರ ಚಂಪಾರಣ್ಯ ಸತ್ಯಾಗ್ರಹ ರೈಟ್ ಆನ್ಸರ್ ನೋಡಿ. ಗಾಂಧೀಜಿಯವರು ಭಾರತ ದೇಶದಲ್ಲಿ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಹೋರಾಟ ಯಾವುದಂದ್ರೆ ಅದು ಚಂಪಾರಣ್ಯ ಸತ್ಯಾಗ್ರಹ. ಸರಿ ಉತ್ತರ ಚಂಪಾರಣ್ಯ. B.Ed 2008ರಲ್ಲಿ ಕೇಳಿದಂಥ ಪ್ರಶ್ನೆ, ಸೈಮನ್ ಸಮಿತಿಯ ವಿರುದ್ಧ ನಡೆಸಿದ ಚಳವಳಿಯಲ್ಲಿ ಮರಣ ಹೊಂದಿದ ರಾಷ್ಟ್ರೀಯ ಹೋರಾಟಗಾರನಾರು? B.Ed 2008ರಲ್ಲಿ ಕೇಳಿದಂಥ ಪ್ರಶ್ನೆ, ಸೈಮನ್ ಸಮಿತಿಯ ವಿರುದ್ಧ ನಡೆಸಿದ ಚಳವಳಿಯಲ್ಲಿ ಮರಣ ಹೊಂದಿದ ರಾಷ್ಟ್ರೀಯ ಹೋರಾಟಗಾರ ಭಗತ್ ಸಿಂಗರು, ಲಾಲಾ ಲಜಪತ್ ರಾಯರು, ಚಂದ್ರಶೇಖರ್ ಆಜಾದ್ ಅವರು, ಮದನ್ ಲಾಲ್ ಧಿಂಗ್ರಾ ಅವರು. ಎಸ್, ಕರೆಕ್ಟ್ ಆನ್ಸರ್ ಹೇಳ್ತಾ ಇದ್ದೀರಿ. ಎಸ್, ವೆರಿ ಗುಡ್. ಯಶವಂತ್ HC ಅವರು, ಸವಿತಾ ಅವರು, ವಿನಾಯಕ್ ಅವರು ಕರೆಕ್ಟ್ ಆನ್ಸರ್ ಮಾಡ್ತಾ ಇದ್ದೀರಿ. ಸರಿಯಾದಂಥ ಉತ್ತರ ಲಾಲಾ ಲಜಪತ್ ರಾಯ್ ಅವರು ರೈಟ್ ಆನ್ಸರ್ ನೋಡಿ. ಲಾಲಾ ಲಜಪತ್ ರಾಯ್ ಅವರು. ಸರಿಯಾದಂಥ ಉತ್ತರ ಲಾಲಾ ಲಜಪತ್ ರಾಯ್ ಅವರು. ಸೈಮನ್ ಸಮಿತಿ ವಿರುದ್ಧ ನಡೆಸಿದ ಚಳುವಳಿಯಲ್ಲಿ ಮರಣ ಹೊಂದಿದ ರಾಷ್ಟ್ರೀಯ ಹೋರಾಟಗಾರ ಯಾರು ಅಂತ ಕ್ವಶನ್ ಕೇಳಿದ್ದಾರೆ. ಸರಿಯಾದಂಥ ಉತ್ತರ ಲಾಲಾ ಲಜಪತ್ ರಾಯ್ ಅವರು ಸರಿಯಾಗಿರುವಂಥ ಉತ್ತರ. ನಾವು ಆಗಲೇ ಡಿಸ್ಕಸ್ ಮಾಡುವಾಗ ಇದರ ಬಗ್ಗೆ ಹೇಳಿದೆ ನಾನು ನಿಮಗೆ. B.Ed 2000ರಲ್ಲಿ ಕೇಳಿದಂಥ ಪ್ರಶ್ನೆ ಇದು. B.Ed 2000ರಲ್ಲಿ ಕೇಳಿದ ಪ್ರಶ್ನೆ, ಟಿಮ್ಟಿಮ್ರಲ್ಲಿ ನಡೆದಂಥ ಕಾಂಗ್ರೆಸ್ ಸಮ್ಮೇಳನದಲ್ಲಿ ಸಂಪೂರ್ಣ ಸ್ವತಂತ್ರವನ್ನ ಘೋಷಿಸಲಾಯಿತು ಅಂತ.
ಯಾವ ಒಂದು ಅಧಿವೇಶನ? ಯಾವ ಅಧಿವೇಶನದಲ್ಲಿ? ಕರಾಚಿ ಅಧಿವೇಶನದಲ್ಲಿ, ಲಾಹೋರ್ ಅಧಿವೇಶನದಲ್ಲಿ, ಕಲ್ಕತ್ತಾ ಅಧಿವೇಶನದಲ್ಲಿ, ನಾಗ್ಪುರ ಅಧಿವೇಶನದಲ್ಲಿ? ಯಾವ ಅಧಿವೇಶನದಲ್ಲಿ ಕರೆ ಕೊಡಲಾಯಿತು? ಸಂಪೂರ್ಣ ಭಾರತ ಕಾಂಗ್ರೆಸ್ ಸಂಪೂರ್ಣ ಸ್ವತಂತ್ರವನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು. ಶಬಾಷ್, ವೆರಿ ಗುಡ್, ವೆರಿ ಗುಡ್. ಸರಿಯಾದಂಥ ಉತ್ತರ ರಾವಿ ನದಿಯ ದಂಡೆಯ ಮೇಲೆ. ರಾವಿ ನದಿಯ ದಂಡೆಯ ಮೇಲೆ ಲಾಹೋರ್ ಕಾಂಗ್ರೆಸ್ ಅಧಿವೇಶನ 1929 ಡಿಸೆಂಬರ್ 31ರಂದು ಜವಾಹರ್ಲಾಲ್ ನೆಹರು ಅವರ ನಾಯಕತ್ವದಲ್ಲಿ ರಾವಿ ನದಿಯ ದಂಡೆಯ ಮೇಲೆ ಈ ಒಂದು ಕಾಂಗ್ರೆಸ್ ಸಮ್ಮೇಳನದಲ್ಲಿ ಸಂಪೂರ್ಣ ಸ್ವತಂತ್ರದ ಕೂಗನ್ನು ಕೊಟ್ಟವರು ಯಾರಂದ್ರೆ ಅದು ಜವಾಹರ್ಲಾಲ್ ನೆಹರು ಅವರು. ನೆಕ್ಸ್ಟ್ ಕ್ವಶನ್, KS 1998ರಲ್ಲಿ ಕೇಳಿದಂಥ ಪ್ರಶ್ನೆ, ಭಾರತ ಮತ್ತು ಪಾಕಿಸ್ತಾನಗಳಾಗಿ ಭಾರತದ ವಿಭಜನೆ ಇದರ ಆಧಾರದ ಮೇಲೆ ಆಯಿತು? ವೆವೆಲ್ ಯೋಜನೆಯ ಮೇಲೆ, ಕ್ಯಾಬಿನೆಟ್ ಮಿಷನ್ ಯೋಜನೆಯ ಮೇಲೆ, ಮೌಂಟ್ ಬ್ಯಾಟನ್ ಯೋಜನೆಯ ಮೇಲೆ, ರಾಡ್ಕ್ಲಿಫ್ ಯೋಜನೆಯ ಮೇಲೆ? ಯಾರು ಹೇಳ್ತಾರೆ? ಎಸ್, ಗುಡ್. ವಿದ್ಯಾ ಅವರು ಕರೆಕ್ಟ್ ಆನ್ಸರ್ ಹೇಳಿದ್ದಾರೆ. ಬಸವರಾಜ್ ಅವರು ಕರೆಕ್ಟ್ ಆನ್ಸರ್ ಹೇಳಿದ್ದಾರೆ. ಆನಂದ್ ಅವರು ಕರೆಕ್ಟ್ ಆನ್ಸರ್ ಹೇಳಿದ್ದಾರೆ. ರವಿ ರಾಠೋಡ್ ಅವರು ಎಕ್ಸಲೆಂಟ್. ಸೌಭಾಗ್ಯ ಅವರು, ಚಿದು ಅವರು, ಮುತ್ತಣ್ಣ ಅವರು. ಸರಿಯಾದಂಥ ಉತ್ತರ ಸಿ, ರೈಟ್ ಆನ್ಸರ್ ನೋಡಿ. ಮೌಂಟ್ ಬ್ಯಾಟನ್ ಯೋಜನೆ ಆಧಾರದ ಮೇಲೆ. ಮೌಂಟ್ ಬ್ಯಾಟನ್ ಯೋಜನೆ ಆಧಾರದ ಮೇಲೆ ನೆನ್ಪಿಡಿ. ಮೌಂಟ್ ಬ್ಯಾಟನ್, ಭಾರತ ಮತ್ತು ಪಾಕಿಸ್ತಾನಗಳು ಇಬ್ಬಾಗಾಗಿದ್ದು ಯಾವ ಆಧಾರದ ಮೇಲೆ ಅಂತಂದ್ರೆ ಲಾರ್ಡ್ ಮೌಂಟ್ ಬ್ಯಾಟನ್ ಆಧಾರದ ಮೇಲೆ ಇಬ್ಬಾಗವಾಯಿತು ಅಂತ. ಇವತ್ತಿನ ಕೊನೆಯ ಪ್ರಶ್ನೆ ಇದು. UPSC 1990ರಲ್ಲಿ ಕೇಳಿದಂಥ ಪ್ರಶ್ನೆ, ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಪೂರ್ವ ಘಟನೆ. ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ನಡೀಬೇಕಾದ್ರೆ ಪೂರ್ವ ಘಟನೆ ಯಾವುದು? ಕಾಂಗ್ರೆಸ್ ಮುಸ್ಲಿಂ ಲೀಗದ ಒಪ್ಪಂದ, ಹೋಮ್ ರೂಲ್ ಚಳವಳಿ, ರೌಲತ್ ಕಾಯ್ದೆಯ ಜಾರಿ, ಮಿಂಟೋ ಮಾರ್ಲೆ ಸುಧಾರಣೆ? ಶಬಾಷ್, ವೆರಿ ಗುಡ್. ಸಿ ಸರಿಯಾಗಿರುವಂಥ ಉತ್ತರ. ರೌಲತ್ ಕಾಯ್ದೆ ರೈಟ್ ಆನ್ಸರ್ ನೋಡಿ. ರೌಲತ್ ಕಾಯ್ದೆ. ಓಕೆ, ಎಸ್, ಒಳ್ಳೆಯದಾಗಲಿ. ದೇವರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಚೆನ್ನಾಗಿ ಓದ್ರಿ. ನಾವು ಈಗ ಡಿಸ್ಕಸ್ ಮಾಡಿದ್ದೆ ಕ್ವಶನ್ ಆನ್ಸರ್ ಅಲ್ಲಿ ಬರಲಿ ಎಕ್ಸಾಮ್ ಹಾಲಲ್ಲಿ ಅಂತೇಳಿ ನಮ್ಮೊಂದಿಗೆ ನೀವು ಕಲಿತಾ ಇದ್ದೀರಿ. ನಿಮ್ಮ ದೇವರು ಒಳ್ಳೇದು ಮಾಡಲಿ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ.